ರೋಹಿಣಿ ರೋಹಿಣಿ ಅದ್ಯಾರ? ಓ ಬನ್ರವಾ, ಬನ್ನಿ ಬನ್ನಿ ಕುತ್ಕ ಬನ್ನಿ. ಆಗ್ಲೇ ಮಗಳು ವಿಷಯ ತಲುಪಿಸಿದ್ಲಾ? ಬನ್ನಿ. ಕಣಮ್ಮ, ಚೆನ್ನಾಗಿದ್ದಾರಿಯಮ್ಮ? ಚೆನ್ನಾಗಿದ್ದಾರಿಯಮ್ಮ. ಕಣ್ ಬನ್ರಪ್ಪ, ಚೆನ್ನಾಗಿವಿ ಕಣ. ಬನ್ನಿ ಕುತ್ಕ ಬನ್ನಿ. ಮನ್ಗಿದ್ದೆ ನಾವೆಣ್ಣು ಕರಿತೀನಿ, ಕುತ್ಕೊಳ್ಳಿ. ಅದಕ್ಕೇನು ತಮಸು, ಬನ್ನಿ. ರೋಹಿಣಿ ರೋಹಿಣಿ, ನಿಮ್ಮ ಅಪ್ಪ ಅವ್ವ ಬಂದವ್ರ ಬವ್ವ. ಸರಜಿ, ಅಯ್ಯೋ ಅಲ್ದಿನ ಬಂದು ಮನ್ಗೋಳೆ. ಸರಜಿ ಬಾಯ್ಲಿ, ನಿಮ್ಮ ಬೀಗರು ಬಂದವ್ರೆ, ಬಾಯ್ಲಿ ಎದಳು. ಎದ್ದು. ಅವ್ವ ಅಪ್ಪ ಚೆನ್ನಾಗಿದ್ದಾರಿಯಾ? ನಾನು ಬೆಳಿಗ್ಗೆಯಿಂದ ಬತ್ತರ ಅಂತ ಕಾಯಕ್ಕೆ ಕೂತಿದ್ದಿ. ನೀನು ಬರ್ನೇ ಇಲ್ವಲ್ಲ, ಹೋಗತ್ತಾಗಿ ಬರಲೇನೋ, ಹೊಸದಕ್ಕೆ ಕೆಲಸ ಜಾಸ್ತಿ ಆಗಿದ್ದೇನೋ ಅತ್ತಾಗ ಹೋಗತ್ತಾಗಿ ಅಂದ್ಬಿಟ್ಟು ಒಂದ್ಗಳಿಗೆ ತಲೆ ಕೊಡೋಣ ಅಂತ ಮನೆ ಕಂದಿ. ಅಯ್ಯೋ ಬೇಗ ಬರಮ್ಮ ಅನ್ಕೊಂಡು ಕಣವ. ಎಲ್ಲಿ ನಿಮ್ಮ ಅಪ್ಪ ಬಂದದ್ದು ಲೇಟ್ ಆಗೋಯ್ತು. ನೀರು ಇಕ್ಕಂದು ನೀರು ಬಿಟ್ಬಿಟ್ಟಿದ್ನ 3 ದಿವ್ಸಕ್ಕೆ ಒಂದ್ಸತಿ ನೀರಲ್ವ ಇಲ್ಲಿ ನೀರು ಎತ್ಬಿಟ್ಟಿದ್ನ. ನೀರೆಲ್ಲ ಹಿಡ್ದು ಅಳಕ್ಕೆ ಮನಕ್ಕೆಲ್ಲ ನೀರು ಹಿಡ್ದು ಮಾಡಿ ಕಸ ಗುಡಿಸಿ ಅವೆಲ್ಲ ತೊಳೆದು ಬೆಳಗ್ಗೆ ಬಾಣಿ ಬರೋಷ್ಟಲ್ಲಿ ಇಷ್ಟೊತ್ತಾಯಿತು ಕಣ. ಹಂಗ ನೀರು ಎತ್ಬಿಟ್ರೆ ಕಷ್ಟ ಬಿಡು. ನೀರು ಹಿಡಿದ್ಬಿಟ್ಟು ಬರೋ ಗಂಟ ಹೊತ್ತಾಗೋಯ್ತೆ. ನಾನು ಹಂಗೆ ಅನ್ಕೊಂಡಿಲ್ಲ, ನಂಗೆ ಗೊತ್ತಾಗಿಲ್ಲ ಇವತ್ತು ನೀರು ಬಿಟ್ಟವ್ರೆ ಅಂತ. ನೀರು ಬಿಟ್ಟವ್ರೆ ಅಂತ ಗೊತ್ತಾಗೋಗಿರೋ ಗೊತ್ತಾಗೋದು ನನಗೆ. ಇಷ್ಟೊತ್ತಾಯ್ತು ಇವ್ರು ಬರೋ ಅಷ್ಟರಲ್ಲಿ ಅನ್ಕೊಂಡು ನಾನು ಏನಿಲ್ವೇನೋ ಬೇಗ ಬರ್ತಾರೆ ಅನ್ಕೊಂಡಿದ್ದೆ ಕಣ. ಚೆನ್ನಾಗಿದೆ ಮಗಳೇ, ಹೆಂಗಿದೆಯವ? ಹ್ಞೂ ಕಣಪ್ಪ, ನಾ ಚೆನ್ನಾಗಿವ್ನಿ. ಹೇಳ್ತಾವ್ವ ಹೇಳಲ್ಲ ಅನ್ಕೊಂಡು ಏನು ಇಬ್ರು ಕುಸ್ತಿ ಆಡ್ತಿದ್ಯಲ್ಲ ನಿನ್ನೆ ಫೋನಲ್ಲಿ. ಏನಪ್ಪ ನಿಮ್ಮಂಗ ಆದರೆ ಈಗ ಮದುವೆ ಆಗಿರೋರು ಹಿಂಗೆ ಆಡೋದಿಲ್ವಲ್ಲ, ಹಂಗೆ ಜಗಳವ ಆಡ್ತಿದ್ದಾರಿಯಲ್ಲ. ಸರಿ ಹೋದ್ಲ ಈಗ ಮಾತಾಡ್ಕೊಂಡು ಹೇಳಿದ್ಲಾ? ಐತಾಯಿ ನೀನು ಏನಾರ ಅನ್ನು ನಾನು ಹಂಗೆ ಆಡೋಣ, ನಿಮ್ಮ ಅವ್ವಂಗೆ ಆಡೋಳ ಎಲ್ಲದಕ್ಕೂ ಸಿಡಿ ಅನ್ನೋದಕ್ಕೆ ತಾಯಿ ಹೇಳಿದ್ಲು. ಏನು ಬರ್ಬೇಕಾದ್ರೆ ಬರೋದೇ ಇಲ್ಲ, ಅದು ಏನು ಹೇಳ್ದೆ ಹೋದ್ರೆ ಅಂದು. ಆಮೇಲೆ ಹೇಳ್ಬಿಟ್ಟು ಕರ್ಕೊಬಂದು ನೀರು ಇಸ್ಕೊಂಡು. ನಮ್ಮ ಒಂದು ಓವರ್ ಆಯಿತು. ಈಗೀಗ ಸುಮಾರು ಓವರಾಗಿ ಆಡ್ತಾಳೆ. ಸುಮ್ಮನೆ ಅದೇನೋ ಅಂತಾರಲ್ಲ, ನಿಮಗೆ ಅವ ಕುಡಿಯೋನು ಮಾಡೋರು ಒಡೆಯೋರು ಸಿಕ್ಬೇಕಾಗಿತ್ತು. ನಮ್ಮ ಅಪ್ಪನಂತ ಒಳ್ಳೆ ಬಂಗಾರದಂತ ಮನ್ಸ ಸಿಕ್ಕೋರಲ್ಲ, ಅದಕ್ಕೆ ನಿಮಗೆ ಓವರು ನಿಂದು. ಅಯ್ಯಯ್ಯ ಭಾಳ ಬಂಗಾರದಂತ ಮನ್ಸ. ಆ ಬಂಗಾರ ತಕ್ಕ ನೀನೇ ಹಾಕವ. ಆ ಬಂಗಾರದ ಜೊತೆಲಿ 7 ಗಂಟೆ ನಮಗೆ ಸಾಕಾಯ್ತೆ. ಏನು ಕಲ್ಲು ಬಂಡೆ ಜರುಗಿಸ್ದಂಗೆ ಐತೆ. ನೀನೇ ಓಡ್ಬೇಕು ನಿಮ್ಮ ಅಪ್ಪನ್ನ. ಮಗ ತಕೋಯ್ ಬ್ಯಾಗ ತಕೋಗಿಡೋಗು ಒಳಕ್ಕೆ. ಏನು ತಂದಿದ್ದೇವ? ಸುಮಾರಾಗಿ ಬಾರಾಗದಲ್ಲ. ಏನು ತಗೊಂಬಂದಿದೆ? ಅಯ್ಯೋ ಏನು ಇಲ್ಲ ಕಣ್, ಬಾ ಮಗ ಹಣ್ಣು ಹಂಪ್ಲು ಕಣ. ಇನ್ನೇನು ತಂದನು ನಾನು? ನಿಮ್ಗೆ ಏನು ಇಷ್ಟ ಅದು ತಂದೀವಿ ಕಣ. ತಗೋಗಿ ಅಡುಗೆ ಮನೆ ಒಳಗೆ ಮಡ್ಕೋಗು. ನಿಮ್ಮ ಅತ್ತೆ ಮಾವ ಎಲ್ರಿಗೂ ಬಂದವ್ರಿಗೂ ಕೊಡು. ಸರಿ ಕಣವ. ಓಹೋ ಮಗಳು ಬಸ್ರಿ ಅಂತ ಆಗಲಿ ಹೋಗ್ಬಿಟ್ಟಿರ್ಬೇಕು. ಆಗಲಿ ನೋಡೋಕೆ ಹಾಜರು ಆಗ್ಬಿಟ್ರು ಕಣಪ್ಪ. ಅಪ್ಪ ಅವ್ವ ಇಬ್ಬರು ಏನು ದೊಡ್ಡ ಲಾಡ್ಲ ಬಗ್ಗೆ ದಾಸ್ಕೊಳಂಗೆ. ಏನು ಬ್ಯಾಗ್ ತುಂಬ ದಿನ ತಗೊಂಬಂದವ್ರೆ, ದೊಡ್ಡ ಬ್ಯಾಗ್ನಿ. ಸುಮಾರಾಗಿ ಆರೈಕೆ ಮಾಡೋ ಕಣ್ಣು ಹಂಪು ತಂದಿರ್ಬೋದು. ಓ ಗಾಯತ್ರಕ್ಕ ಅಲ್ಲೇ ನಿಂತುಬಿಟ್ಟಿದ್ದೀರಿ. ಚೆನ್ನಾಗಿದ್ದೀರಿ ಅಕ್ಕ, ಬನ್ನಿ ಅಕ್ಕ. ಹ್ಞೂ ಚೆನ್ನಾಗಿವಿ, ನೀವು ಚೆನ್ನಾಗಿದ್ದೀರಿಯಾ? ಏನು ಅಪರೂಪಕ್ಕೆ ಮಗಳು ಹೇಳಿದ್ಲ ಬಸ್ರಿ ಅಂತ? ಹೇಳಿದ ತಕ್ಷಣ ಕಾಲು ಕಿತ್ಕ ಬಂದ್ಬಿಟ್ಟಿದ್ದಾರಿಯಲ್ಲ, ಪರ್ವೇ ಇಲ್ಲ ಬಿಡಿ. ಹ್ಞೂ ಕನಕ, ಇನ್ನೇನು ಮಾಡೋದು, ಮಗಳು ಖುಷಿ ಅಲ್ವಾ ಇರೋಳೊಬ್ಳು ಮಗಳು. ನಮಗಂತೂ ಭಾಳ ಖುಷಿಯಾಗೋಯ್ತು. ನಮಗೆ ಎಣ್ಣೆ ಸಂಜೆ ಹೊರಡವ ಅಂತ ಮಾಡಿದ್ದು. ಇನ್ನೇನು ಮಾಡೋದು, ಹಾಲು ದನ ಸಕರ ಹಾಲು ಮುಂಜಿ ಕರಿಬೇಕು, ಅಲ್ಲೆಲ್ಲ ಸೌರಿಸ್ಬೇಕು. ಒಂದು ನೈಟ್ ಹಂಗೆ ಬರೋಕ್ಕೂ ಆಗಲ್ಲ. ಅದಕ್ಕೆ ತೆಗಿ ಬೆಳಿಗ್ಗೆ ಹೊತ್ತು ಬರೋದ ಅಂದ್ಬಿಟ್ಟು ನೆನೆ ಬರೋಕ್ಕಾಗಿಲ್ಲ. ಇಲ್ಲ ಎಣ್ಣೆ ಹೊರಡ್ಕೊಂಡಿದ್ದೋ ನಾವು. ತಗೊಳ್ಳಿ 5 ಅಂಚಿಲಿದ್ದ. ಇಲ್ಲಿಂದ ಏನು ಇಲ್ಲಿಂದ 20 ನಿಮಿಷ ಆಗಲ್ಲ. ಬರ್ದೇನೆ ಏನು ಮಾಡರಿ, ಬಂದು ಹೋಗ್ಬೋದು ಆರಾಮಾಗಿ. ಏನು ಉಳ್ಕೋಬೇಕಾಗಿತ್ತು, ಆರಾಮ್ಸೆ ಬಂದರೂ ಹೊಂಟೋಗ್ಬೋದು. ನೀವೇನು ಉಳ್ಕೊಳ್ಳೋದೇನು ಅವಶ್ಯಕತೆನೇ ಇರೋದಿಲ್ಲ. ಬೀಗ್ರೆ ಈಗ ಬಂದ್ರಿಯಾ? ಚೆನ್ನಾಗಿದ್ದಾರಿಯಾ? ಹ್ಞೂ ಚೆನ್ನಾಗಿವಿ ಕನಕ, ನೀವು ಚೆನ್ನಾಗಿದ್ದಾರಿಯಾ? ಹ್ಞೂ ಚೆನ್ನಾಗಿವಿ ಕಣ್ಬಿಗ್ರೆ, ನೀವು ಚೆನ್ನಾಗಿದ್ದಾರಿಯಾ? ಹ್ಞೂ ಎಲ್ಲ ಚೆನ್ನಾಗಿವಿ. ಕುತ್ಕೊಳ್ಳಿ, ಕಾಪಿ ಮಡಿಕೊಬತ್ತೀನಿ. ರೋಹಿಣಿ ಕುತ್ಕೋ, ನೀನು ನಾನು ಕಾಪಿ ಮಡಿಕೊಬತ್ತೀನಿ. ಅಪ್ಪ ಅವ್ವನ ಜೊತೆ ಮಾತಾಡ್ಕೊ ಕುತ್ಕೋ, ನಾನು ಹಾಲು ಮಡಿಕೊಬತ್ತೀನಿ ನಿಮಗೆ. ಅಯ್ಯೋ ಏನು ಬೇಡ ಕಣ್ ಸುಮ್ಮನಿರಿ ಅಕ್ಕ. ಈಗ ಬರ್ಬೇಕಾರೆ ಟೀ ಕಾಯಿಸ್ಕೊಂಡು ಅವ್ರಿಗೂ ಕೊಟ್ಬಿಟ್ಟು ನಾನು ಕುಡ್ಕೊಂಡು ಟೀಯೇ ಬಂದದ್ದು ಕಣ. ಏನು ಯಾವ ಟೀನು ಬೇಡ, ನೀವು ಏನು ಮಡಿಕೋಬೇಡಿ. ನಾವೇನು ನಾಚಿಕೊಳ್ಳಲ್ಲ, ಸುಮ್ಮನಿರಿ ನೀವು. ಏನು ಹೊಸಬ್ರ ನಾವು? ಸುಮ್ಮನಿರವ, ನಿನ್ನ ಹೆಸರು ಹೇಳ್ಕ ನಾವು ಸಿಗುಡ್ಕೊತೀವಿ. ಹೋಗಮ್ಮಿ ಸರಜಿ ಮಡಿಕೊಬರಗು. ಅಜ್ಜಿ ಒಳ್ಳೆ ತಮಾಷೆ ಮಾಡ್ತಾರೆ ಪಾಪ. ಮಂಗಿರ ಅತ್ತೆ ಒಯ್ತಾ ಇದ್ದೀರಿಲ್ಲ, ತಕೊಳ್ಳಿ ಬ್ಯಾಗ್ನ. ಹೂವು ಅದೇನೋ ತಂದದೆ, ಅಡುಗೆ ಮನೇಲಿ ಇಟ್ಬಿಡು ಅಂತ ತಗೋಗಿ. ಮಗಳಿಗೆ ಆಗ್ಲಿ ಏನಪ್ಪ, ಏನಷ್ಟು ದೊಡ್ಡ ಬ್ಯಾಗಲ್ಲಿ ಹೊತ್ಕೊ ಬಂದಿದ್ದಾರಿಯಲ್ಲ. ಅಯ್ಯೋ ಏನು ಥರಮ್ಮ ತಕೊಳ್ಳಿ. ಮಾಮೂಲಿ ಮಾವಿನ ಹಣ್ಣುಗಳಿತ್ತು, ಮಾಮೂಲಿ ಅಡೆ ಹಾಕಿದ್ದು ಎಣ್ಣಾಗಿದ್ದೋ ಅವು ಹಲಸಿನ ಹಣ್ಣು ಎಲ್ಲನೂ ಎಡ್ಕೊಂಡು ಅದೊಂದು ಡಬ್ಬಕ್ಕೆ ತುಂಬ್ಕೊಂಡಿವ್ನಿ. ಇನ್ನೇನು ತಂದಿಲ್ಲ. ಅವಳಿಗೆ ಇದಿಷ್ಟ, ಏನು ಚಾಕ್ಲೇಟು, ಡೈರಿ ಮಿಲ್ಕ್ ಚಾಕ್ಲೇಟ್ ಇಷ್ಟ. ಅದಕ್ಕೆ ಮನೆಯವ್ರ ಕೈಲಿ ತರಿಸ್ಕೊಂಡು
ತಗೊಬಂದು ಇನ್ನೇನು ತಂದಿಲ್ಲ ಕಣಬಿಗ್ರೆ ಅಷ್ಟೇ ಕಣ. ಇನ್ನೊಂದು 2-3 ಥರದ ಹಣ್ಣುಗಳು ತಂದೀನಿ, ಎಲ್ಲ ತಿನ್ನರಿ. ತಗೋಗಿ ಮಡಿಗೋಗ ಅಡುಗೆ ಮನೇಲಿ. ಮಗ ನಿಮ್ಮ ಅವ್ವ ತಂದು ಕೊಟ್ಟಿರೋದ ಅಡುಗೆ ಮನೆಗೆ ಯಾಕೆ ಇಟ್ಕೊಂಡೆ? ಫ್ರಿಜ್ಗೆ ಇಟ್ಕೊಂಡು ನೀಟಾಗಿ ನೀನು ನಿಮ್ಗೆ ಹೆಂಗೆ ಬೇಕು ಹಂಗೆ ತಿನ್ನವ. ಚಾಕ್ಲೇಟ್ಗಳು ನಮ್ಮ ಫ್ರಿಜ್ಗೆ ಇಟ್ಕೋ, ಈ ಬಿಸಿಲಲ್ಲೆಲ್ಲ ಕರ್ಕೊಯ್ತವೆ. ಚಾಕ್ಲೇಟ್ಗಳು ಮಡಿಕೊಂಡು ಹಣ್ಣುಗಳು ಮಡಿಕೊಂಡು ನಿಂಗೆ ಯಾವಾಗ ಇಷ್ಟ ಐತೆ ಅದು ತಿನ್ನು. ಇಲ್ಲಿ ಯಾರು ಬಸರಿ ಇಲ್ಲ, ಇಲ್ಲಿ ಯಾರು ಎತ್ಕೊ ತಿಂದರು. ನಮಗೇನೇ ಹಣ್ಣುಗಳು ಪಣ್ಗಳು ಅಂದ್ರೆ ಅಷ್ಟು ಇಷ್ಟ ಇಲ್ಲ. ನಿನ್ನ ಗಂಡನ ಕೈಲಿ ಏನು ತರಿಸ್ಕೋಬೇಕು ಅದು ತರಿಸ್ಕೊಂಡು ನೀನು ತಿನ್ನು. ತಗೋಗಿ ಫ್ರಿಜ್ಗೆ ಮಡಿಕೋ, ಯಾವ ಎಲ್ಗೂ ಮಡಗೋದು ಬೇಡ. ಅಯ್ಯೋ ಅದಕ್ಕೇನು ಎಲ್ರಿಗೂ ತಂದಿವ್ನಿ ಕಣ್ ಸುಮ್ಮನಿರಿ. ಅವ್ಳು ಒಬ್ಳಿಗ್ಯಾ ಸುಮ್ಮನೆ ಅವೇನು ಬಸ್ರಿ ಅಚ್ಚುಕಟ್ಟಾಗಿ ಅದಕ್ಕೆ ಹೆಂಗೆ ಬೇಕು ಅಂತ ತಿಂದು ಅವ್ರ ಅಪ್ಪ ತಂದು ಕೊಟ್ಟಿರೋದು ಅಂತಿರಲ್ವ. ಅದಕ್ಕೆ ನಾವೇನಲ್ಲಿ ಚಿಕ್ಕ ಐಕ್ಲಾ ಸುಮ್ಮನಿರಿ. ತಗೋ ಮಡಿಕೋಗವ. ನಂಗೆ ಕೊಡ್ತಾರೆ ಅಂತ ನಾನು ಕಾಯ್ಕ ಕೂತಿದ್ನಲ್ಲ, ಏನಾರ ತಂದಾಗ ಏನಾರ ತತ್ತಾರೆ ಅಂದ್ಕೊಂಡು ವರ್ಕಪುರಿ ಕರ್ಜಿಕಾಯಿ ಅಂತ ಮಾಡ್ಕೊಬತ್ತಿದ್ಲು ರವ್ವ. ಈ ಸತಿ ಏನು ತಂದಿಲ್ದೇನೆ ಬರೀ ಹಣ್ಣುಗಳು ತಂದವಳೆ. ಮೂಸೋಡಿ ತಾಯಿ ಇದಕ್ಕೆ ಇಲ್ಲೇ ನಿಂತಿದೆ. ಹೋಗಿ ಟೀ ಕಾಯಿಸ್ಕೊಂಡು ಬೋಂಡ ಮಾಡ್ಕೊಬರೋಗು. ಸರಿ ಕಣವ. ಎಲ್ಲಮ್ಮ ನನ್ನ ಮೊಮ್ಮಗಳು ಕಾಣಿಸ್ತಾನೆ ಇಲ್ವಲ್ಲ. ನನ್ನ ರೋಹಿಣಿ ಕೇಳೋದೆ ಮರ್ತ್ಕಂಡು ಇದು ಎಲ್ಗೋದ್ಲು? ಅಯ್ಯೋ ಅಂತ ಕೂತ್ಕೊಂಡಳಪ್ಪ ನಿಮ್ಮ ಮೊಮ್ಮಗಳು. ಹಸು ಪಲ್ಲಿಗೆಟ್ಟು ಹೋಗೋದೆ ಈ ರಾಜ್ಯಕ್ಕಂತೂ ದೇವರೇ. ಐಕ್ಳುಗಳ ಜೊತೆಲಿ ಸೇರ್ಕೊಂಡು ಒಸಿ ಆಡಲ್ಲ. ಪಕ್ಕದ ಮನೆ ಹೆಣ್ಣು ಜೊತೆ ಹೋಗೋಳು ತಿರ್ಗಕ್ಕೆ. ಅಲ್ಲೊಂದು ಗಂಡದೆ ಪಕ್ಕದ ಮನೆಯಲ್ಲಿ ಒಂದು ಹೆಣ್ಣು, ಆದ್ರ ಪಕ್ಕದ ಮನೆ ನಮ್ಮ ಕಡೆಗಾದಂಗೆ ಹಿಂದ್ಗಡೆಗಾದಂಗೆ ಇನ್ನೊಂದು ಚಿಕ್ಕ ಗಂಡದೆ. 3 ಸೇರ್ಕೊತವೆ ಆಟ ಆಡೋಕ್ಕೆ. ನಮ್ಮ ಅಣ್ಣ ಎಲ್ಲನೂ ಉಯ್ಕ ಬರ್ತಾಳೆ. ಇನ್ನು ಅದಿಯೇ ನಮಗೆ ಸಂದೆ ಮೇಲೆ ಅವಳಿಗೆ ಇನ್ನೊಂದ್ಸತಿ ನೀರು ಉಯ್ಬೇಕು. ಬೆಳಗ್ಗೆ ಒಂದ್ಸತಿ ಉಯಿ ಮಡಿ ಮಾಡಿ ಕಳಿಸಿರ್ತೀವಿ, ತಿರ್ಗ ಸಂದೆ ಮೇಲೆ ಇನ್ನೊಂದ್ಸತಿ ಉಯ್ಬೇಕು. ಅದೇ ಕೆಲಸ. ತಡೀರಿ. ಗಾಯತ್ರಿ ಹೋಗು, ಅವು ಹೆಂಗೆ ಕರ್ಕೊಬರಕು ದಂಡಿಯ? ಅಯ್ಯಮ್ಮೋ ನಾ ಕರೆದ್ರೆ ಬಂದದ ಅದು. ಹೋಗಮ್ಮೋ ಅನ್ಕೊಂಡು ಕತ್ತೆ ಬಾಲ ಕುದ್ರೆ ಜುಟ್ಟು ಅನ್ನತ್ತೆ ಮಾತಾಡ್ತಿದ್ರೆ ಬತ್ತೀನಿ ಅಂದಿದ್ದದು. ನಾವು ಹೋದ್ರೆ ತಾನೇ ಎಲ್ಲಿ ಬೀದ್ಗುಂಟ ಹುಡಿಕೊಂಬನ ಅವಳ. ನನಗದು ಸಾಕಾಗೈತೆ. ಅಯ್ಯೋ ಎಲ್ಲಿ ಹೇಳಿ, ನಾನೇ ಹೋಗಿ ಕರ್ಕೊಬತ್ತೀನಿ. ಇಲ್ಲೇ ಹಿಂದ್ಗಡೆ ಅವಳೇನು ಅಲ್ಲಿ ಗಂಟೆ ಬಿಡಲ್ಲ. ನಾವು ಅಲ್ಲಲ್ಲೇ ನೋಡ್ಕೊತಾ ಇರ್ತೀವಿ. ನಮ್ಮ ಸರೋಜಿ ಹೋಗಿ ನೋಡ್ಕೊಬತ್ತಾಳೆ. ಕಳಿಸ್ನಿಲ್ಲ ಅಂದ್ರೆ ಅಳುತ್ತಲ್ಲ ಅಂದ್ಬಿಟ್ಟು ಕಳ್ಸೋದು. ಈಗೇನು ಎಲ್ಲ ಬೇಸಿಗೆ ರಜಾ ಅಲ್ವಾ, ಎಲ್ಲ ಅಟ್ಟಿಲಿ ಬಂದವಲ್ಲ, ಅಟ್ಲೇ ಅವಲ್ಲ, ಕುಣಿಯೋದು ಜಾಸ್ತಿ. ಇನ್ನು ಕಳಿಸ್ನಿಲ್ಲ ಅಂದ್ರೆ ಅಳುತ್ತೆ ಅಂತ ಕಳಿಸೋದು. ಅಲ್ಲಲ್ಲೇ ನೋಡ್ಕೊತಾಳೆ. ಹೋಗು ಗಾಯತ್ರಿ, ಹೋಗು. ನಿಮ್ಮ ತಾತ ಅಜ್ಜಿ ಬಂದವ್ರೇನು ಅವ್ರಿಗೆ ಗೊತ್ತಾಗಲ್ಲ. ಅಡ್ರೆಸ್ ಇಲ್ಲಾಂದ್ರೆ ಹೋಗಿ ಕರ್ಕೊಬರೋ ಅಂತ ಹೇಳ್ಬೋದಾಗಿತ್ತು. ಸರೋಜಿನ ಕೆಲಸ ಮಾಡ್ತಾಳಲ್ಲ, ಹೋಗಿ ಕರ್ಕೊಬಂದ್ಬಿಡೋಗು. ಸರಿ. ಇನ್ನೇನವ ಸಮಾಚಾರ? ಊರ ಕಡೆ ಎಲ್ಲ ಚೆನ್ನಾಗಿದ್ದಾರಾ? ಮಳೆ ಬೆಳೆ ಎಲ್ಲ ಹೆಂಗೆ? ಏನು ಹಾಕಿದಾರಿ? ಕಬ್ಬಲ್ವ ನೀವು ಹಾಕೋದು? ಕಣಮ್ಮ ಒಂದೇನು ನಮ್ಮ ತವಿರೋದೇನು 20 ಕುಂಟೆ ಅಲ್ವ್ರ. ಈ ಸತಿ ಕಬ್ಬು ಹಾಕಿವಿ, ಒಂದು ಸತಿ ಭತ್ತ ಹಾಕ ಮಡಿಕೊಬಿಡ್ತೀವಿ ಒಟ್ಟಿಗೆ. ಒಂದು ಸತಿಗೆ ಹಿಂಗೆ ಕಬ್ಬು ಹಾಕತ್ತೀವಿ ಅಷ್ಟೇ. ಅಯ್ಯೋ ತಾಮಸು ಬನ್ನಿ, ಎಷ್ಟು ಇದ್ದಷ್ಟು ಬೆಳಿಬೇಕು ಮಾಡಬೇಕು. ಕುತ್ಕೊಂಡ್ರ ಅದ್ದ? ಅದೇ ಅಮ್ಮ. ನನಗೆ ನಿಮ್ಮಂಗಿರ್ಬೇಕು. ಗಂಡ ಹಿಡ್ತಿರಿಬ್ರು ಹೊಸಿ ಕಷ್ಟಪಟ್ಟರಿಯ. ಇರೋಳೊಬ್ಳು ಮಗಳಿಗೆ ಎಷ್ಟು ಕಷ್ಟಪಟ್ಕೊಂಡು ದುಡ್ಕೊಂಡು ಅನ್ಯೋನ್ಯವಾಗಿ ಅಚ್ಚುಕಟ್ಟಾಗಿ ಬಾಳ್ತಿದಾರಿ. ಹಿಂಗೆ ನಿಯತ್ತಾಗಿ ಬದುಕೋರ್ಬೇಕು. ಎಷ್ಟು ದುಡ್ಡಿದ್ರೇನು ಹೋಗ್ಬೇಕಾದ್ರೆ ತಗೋದವ 6 ಅಡಿ 3 ಅಡಿ ಅಷ್ಟೇ. ಎಲ್ರಿಗೂ ಅಷ್ಟೇ, ನಮಗೂ ಅಷ್ಟೇ, ನಿಮಗೂ ಅಷ್ಟೇ, ದುಡ್ಡಿರೋನ್ಗೂ ಅಷ್ಟೇ. ಅದಕ್ಕೆ ಯಾಕಪ್ಪ ಜಂಬ ಯಾವ ಥರಗಳು ಆಡಬೇಕು? ನನಗೆ ನಿಮ್ಮ ನೋಡಿದ್ರೆ ಗಂಡ ಹಿಡ್ತೀರ ಭಾಳ ಖುಷಿ ಐತೆ. ಒಳ್ಳೆ ಮಗಳಿಗೆ ಜನ್ಮ ಕೊಟ್ಟಿದ್ದಾರೆ. ಒಳ್ಳೆ ಬುದ್ಧಿ ಕಲಿಸ್ಕಳಿಸಿದಾರೆ ಕಣ್ರಪ್ಪ. ನನಗಂತೂ ರೋಹಿಣಿ ಅಂದರೆ ಭಾಳ ಇಷ್ಟ. ನನ್ನ ಮೊಮ್ಮಗಳಂಗಿಯೇ ಇಷ್ಟು ಹೇಳ್ತಿದಾರಿ ಅಲ್ಲಮ್ಮ, ಅಷ್ಟೇ ಸಾಕು ಕಣಮ್ಮ ನಮಗೆ. ನನ್ನ ಮಗಳನ್ನ ನೀವು ಅಚ್ಚುಕಟ್ಟಾಗಿ ಹಿಂಗೆ ನೋಡ್ಕೊಂಡು ಇಷ್ಟು ಚೆನ್ನಾಗಿ ಮಾಡ್ಕೊ ಹೋಯ್ತಿದಾರಿ ಅಲ್ಲ, ನಂಗೆ ಅದೇ ನೆಮ್ಮದಿ. ಒಳ್ಳೆ ಮನೆಗೆ ಸೇರಿದ್ಲು ಕಣಪ್ಪ ನನ್ನ ಮಗಳು. ಒಳ್ಳೆ ಗಂಡನ ಕೈ ಹಿಡಿದ್ಲು ಕಣಪ್ಪ ಅನ್ಕೊಂಡು ನಾವು ಡೈಲಿ ಅದನ್ನೇ ನೆನೆಸ್ಕೊತೀವಿ. ಒಳ್ಳೆ ಅತ್ತೆ ಮಾವ ಎಲ್ಲ ಒಳ್ಳೆ ಗಂಡ. ದೇವರು ನನ್ನ ಮಗಳು ಮಾತ್ರ ಪುಣ್ಯ ಮಾಡಿದ್ಲು ಬಿಡಿ. ಇಲ್ಲ ಅಂದರೆ ಇಂಥ ಮನೆ ಸಿಕ್ಕದ. ಅವಳು ಅಚ್ಚುಕಟ್ಟಾಗಿ ನಮ್ಮನ್ನು ನೋಡ್ತಾ ಇರೋದಕ್ಕೆ ನಾವು ಅವಳು ಅಚ್ಚುಕಟ್ಟಾಗಿ ನೋಡ್ಕೊತಾ ಇರೋದು. ನೀವು ಆ ಪ್ರಶ್ನೆ ಬಿಡ್ರಿ. ಅವಳು ಬೇರೆ ಥರ ಇದ್ದಿದ್ರೆ ಬೇರೆ ಅವ್ಳ ಗಂಡ ಮತ್ತೆ ಮಾವದಿರು ಬೇರೆ ಥರ ಇರೋರು. ಅವೆನ್ನೂ ಅಚ್ಚುಕಟ್ಟಾಗಿ ಒಂದು ನ್ಯಾಯ ರೀತಿಯಲ್ಲಿ ಹೋಯ್ತಾ ಇರೋದಕ್ಕೆ ತಾನೇ. ಅದು ಸರಿ ಅನ್ನಿ. ಬೀಗ್ರೆ ಯಾವಾಗ ಬಂದ್ರಿ? ಚೆನ್ನಾಗಿದ್ದಾರಿಯಾ? ಬನ್ನಿ ಬೀಗ್ರೆ, ತಮಸು ಚೆನ್ನಾಗಿವಿ ಕಣ್ ಬನ್ನಿ. ನಾವು ಚೆನ್ನಾಗಿವಿ ಗೌಡ್ರೆ, ನೀವು ಚೆನ್ನಾಗಿದ್ದಾರಿಯಾ? ಬನ್ನಿ ಕುತ್ಕೊಳ್ಳಿ. ಇನ್ನೇನು ಬೀಗ್ರೆ ಸಮಾಚಾರ? ಎಲ್ಲ ಮಳೆ ಬೆಳೆ ಎಲ್ಲ ಚೆನ್ನಾಗಿದ್ದ? ಏನು ಹಾಕಿದಾರಿ ಗದ್ಗೆ? ಈ ಸತಿ ಕಬ್ಬು ಹಾಕಿವಿ ಹೇಳಿ. ಹಂಗ ನಾವು ಈ ಸತಿ 7 ಎಕರೆ ಕಬ್ಬು ಹಾಕಿವಿ, 7 ಎಕರೆಗೆ ಭತ್ತ, ಇನ್ನೆಲ್ಲ ಮಾಮೂಲಿ ಒಂದು ಎಕರೆಗೆ ಇದಾಕಬಿಟ್ಟಿವಿ ರಾಗಿಯ. ಹಂಗೆ ಎಲ್ಲ ಬೇಕಾಯ್ತೆ ಅಂದ್ಬಿಟ್ಟತ್ತಾಗ ಆಗ್ತಾ ಈ ಸತಿ ಎಲ್ಲ ತೆಗಿ ಎಲ್ಲ ಚಲಿವಿ ತೆಗಿ. ಸರಿ ಸರಿ. ಸರಜಿ ಟೀ ಮಾಡಿಕ ಬರಗಮ್ಮಿ, ಬೀಗರು ಬಂದವ್ರೆ. ಮಡಗ್ತಾವನಿ ಕಣ್ರಿ, ಇಲ್ಲೇ ಅವನಿ ಅಡುಗೆ ಮನೇಲಿ. ಹೇಳೋರು ಕಣ್ ಸುಮ್ಮಿರಿ. ಅದಕ್ಕೆ ಹೋದ್ರು ಕಣ, ಅವ್ರು ಆಗ್ಲೇ ಇದ್ರು ಟೀ ಮಾಡಿಕ ಬರೋಕ್ಕೆ ಹೋದ್ರು ಕಣ್ ಸುಮ್ಮಿರಿ. ಅದಕ್ಕೆ ಹೇಳ್ದಿ ಕಣ. ಧನು
ಅಯ್ಯೋ ನಿಮ್ಮ ಮೊಮ್ಮಗಳು ಯಾವಾಗಲೂ ಹೊಟ್ಲೆ ಇರ್ತಾಳೆ ನಂಗೆ ಕಿರ್ಚ್ಕತೆ ಇದರಿಯಲ್ಲ ತಿರ್ಗಕ್ಕೆ ಹೋಗೋಳೆ ಗಾಯತ್ರಿ ಕಳ್ಸಿನಿ ಅವ್ರ ಅಜ್ಜಿ ತಾತ ಬಂದವ್ರೆ ಅನ್ನು ಬತ್ತಾಳೆ ಅನ್ಕಂದು ಗಾಯತ್ರಿ ಕಳ್ಸಿನಿ ಕರ್ಕೊಬರಕ್ಕೆ ಅವಳೇನಿದ್ದಳ ಸುಮ್ಮನಿರಿ. ಓ ಹಂಗ ಗಾಯತ್ರಿ ಜೊತೆಲಿ ಬರಲ್ಲ ಕಣತ್ತೆ ಅವಳು. ಓ ನಾನೇ ಹೋಗಿ ಕರ್ಕೊಬಂದ್ಬಿಡ್ತೀನಿ ಸುಮ್ಮನಿರಿ. ಗಾಯತ್ರಿ ಅಂದ್ರೆ ಬಂದಳ ಓಡೋಯ್ತಾಳೆ ನಾ ಬರೋದಿಲ್ಲ ಅಂತ. ನಾನೇ ಹೋಗಿ ಚಾಕಿ ಕೊಡಿಸ್ತೀನಿ ಅಂಗಡಿ ಕರ್ಕೊಯ್ತಾವನಿ ಅಂದ್ರೆ ಬತ್ತಾಳೆ ತಕಡಿ. ಎಲ್ಲಿದಳು ಯಾರಟ್ಲಿದಳು? ಅದೇ ಗೂದೆ ನಿಂಗಣ ಅವ್ರ ಹಟ್ಟಿಲ್ಲ ಅವಳೆ. ಓ ಅದೇ ನಿಂಗಣವ್ರ ಮೊಮ್ಮಗನ ಜೊತೆಲಿ ಆಡಕ್ಕೆ ಹೋಗಿದ್ದಾಳ. ಹ್ಞೂ ಅನಿ. ಸರಿ ಕರ್ಕೊಬತ್ತೀನಿ ಸುಮ್ದಿರಿ ಬೀಗ್ರೆ, ನಾನೇ ಕರ್ಕೊಬತ್ತೀನಿ ಸುಮ್ದಿರಿ. ಅವಳು ಬರಲ್ಲಕ್ಕನ ಗಾಯತ್ರಿಗೆ ಬೊಗ್ಗಲ್ಲ. ಸರಿ ಕಣ್ಣಣ್ಣ. ನೋಡಿದ್ಯಾ ಈಗ ಹೋದ್ರೆ ಅವ್ರ ತಾತ ಹೋದ್ರೆ ಚಾಕಿ ಪಾಕಿ ಅಂತ ತೋರಿಸಿದ್ರೆ ಚಾಕಿ ಬಿಕ್ಕಿ ಅಂದ್ರೆ ಬರ್ತಾಳೆ. ಇನ್ನು ಗಾಯತ್ರಿಗೆ ಬೊಗ್ಗಳ ಅವಳು, ಅದಕ್ಕೆ ಅವ್ರ ತಾತ ಓಡೋಗಿದ್ದು. ಇಲ್ಲ ಅಂದ್ರೆ ಏನು ಹೇಳಿದ್ರು ಬೊಗ್ಗೋದಿಲ್ಲ ಅವಳು. ಅಂತ ಗಟ್ವಾಣಿ ಅದೇನು ಅಂತ ಹೆಣ್ಣು, ಅಂತ ಸೂಕ್ಷ್ಮದ ಹೆಣ್ಣು ನಮ್ಮ ರೋಹಿಣಿ. ಒಂದು ಮಾತಾಡಿದ್ರು ಒಂದು ಮಾತಾಡಲ್ಲ ಅಂತ ಹೆಣ್ಣಿಗೆ ಅದು ಎಂತ ಸ್ಟ್ರಾಂಗ್ ಆಗಿ ಉಟ್ಬಿಟ್ಟಿದಳು. ಒಂದೊಂದು ಮಾತಕ್ಕೂ ಉತ್ತರ ಕೊಡ್ತಾಳೆ, ಒಂದೊಂದು ಮಾತಕ್ಕೂ ಮಡ್ಗವಳೆ ಉತ್ತರವ, ಒಂದು ಬೊಗ್ಗದೇ ಇಲ್ಲ ಅನ್ನಿ. ಯಾರಂಗಂತರಿ ಹಂಗಾರೆ ಯಾರಿದಾರ ಹಂಗೆ ನಿಮ್ಮ ಮಟ್ಟಿಲಿ? ನಮ್ಮ ಮಟ್ಟಿಗಳಲ್ಲಂತೂ ಯಾರು ಇಲ್ಲ ಕಣ್ಬಿಡಿ. ಅಯ್ಯೋ ನಮ್ಮ ಮಟ್ಟಿಲಿ ಯಾರು ಇಲ್ಲ. ಅವ್ರ ದೊಡವನ್ ಬಿಟ್ಕಂದ್ರೆ ಅವ್ರ ದೊಡವಂದು ಯಾಕೆ ಬಂದು ಇವಳಿಗೆ ಬಂದವ್ರ ಅಪ್ಪನ ಸೈಡಲ್ಲಿ ಇಲ್ಲ ಅವ್ರ ಅವ್ನ ಸೈಡಲ್ಲಿ ಬತ್ತೆ. ದೊಡವ ಅದೇ ನಮ್ಮ ಕವನ ಅವ್ಳು ಬಿಟ್ಕಂದ್ರೆ ಇನ್ನು ಯಾರು ನಮ್ಮ ಮಟ್ಟಿಲಿ ಮಾತು ಕೊಡೋರಿಲ್ಲ. ಅವ್ವ ಒಬ್ರಿಗೂ ಬೊಗ್ಗಲ್ಲ. ನಮ್ಮ ಗಾಯತ್ರಿ ಹೆಂಗೆ ಅನ್ಸುತ್ತೆ ಒಂದ್ಸತಿ ನಮಗೆ. ನಮ್ಮ ಗಾಯತ್ರಿನೇ ಬಾಯಿ ಮಾತು ಕೊಟ್ಟು ನಿಲ್ಸ್ಬಿಡ್ತಾಳೆ. ಇವ್ರವ್ವ ಎದುರುಬಿಟ್ಲಿ ನಮ್ಮ ರೋಹಿಣಿ ಏನು ಮಾತಾಡೋದಿಲ್ಲ, ಸುಮ್ ಸೈಲೆಂಟ್ ಆಗೋಯ್ತೆ. ಇವಳು ಹಂಗಲ್ಲ, ಏನು ಯಾವ್ದು ಬೇಕು ಅನ್ನೋದು ಬೇಕು, ಇಲ್ಲ ಅಂದ್ರೆ ಇಲ್ಲ. ಆಟ ನಮ್ಮ ಆಮೇಲೆ ಒಂಥರ ಕಡ್ಡಿ ಎರಡು ತುಂಡಾದಾಗ ಮಾತಾಡೋದು. ನನಗೆ ಒಂದೊಂದ್ಸತಿ ಅದೇ ಸರಿ ಅನ್ಸುತ್ತೆ, ಹೆಣ್ಮಕ್ಳು ಹಂಗೆ ಇರಬೇಕು, ಕಡ್ಡಿ ಎರಡು ತುಂಡಾದಾಗ ಮಾತಾಡ್ತಾಳೆ. ನಾ ಮುಚ್ಚು ಮರೆ ಒಂದೂ ಇಲ್ಲ. ಆದ್ರೆ ಮಾತ್ರ ಭಾಳ ಬಜ್ಜಾರಿ ಆಗೋಯ್ತಾಳೆ ಕಣ. ಅಯ್ಯೋ ನಾನು ಹೇಳ್ತೀನಿ ಒಡೆದು ಬುದ್ಧಿ ಕಲಿಸು, ಹಂಗೆ ಕಲಿಸ್ಕೋಬೇಡ. ಅವಳು ಹೇಳ್ದಂಗೆ ಹೋಗ್ಬೇಡ, ಅವಳು ಹೇಳ್ದಂಗೆ ಕುಣಿಬೇಡ ಅಂತ ನನ್ನ ಮಕ್ಕಳು ಕೇಳಲ್ಲ. ಅವಳು ಹೇಳ್ದಂಗೆ ಮುದ್ದು ರನ್ನ ಅನ್ಕೊಂಡು ಸಾವಿರಕ ಅವಳು ಹೇಳ್ದಂಗೆ ಕೇಳ್ತಾಳೆ. ಏನು ಮಾಡವ, ಈಗಲೇ ಗಿಡವಾಗ್ಲಿ ಇದ್ದಾಗಲೇ ಬೊಗ್ಗಿಸ್ಬೇಕು ಅದನ್ನ. ಈಗ ಮರ ಆದ್ಮೇಲೆ ಬೊಗ್ಸಕ್ಕ ಅಂತ ಯಾವ್ದನ್ನೇ ಆದ್ರೂ ಹಂಗೆ ಹೇಳಿದ್ರೆ ಕೇಳಲ್ಲ. ನಾವೇನು ಹೇಳವ, ಅಯ್ಯೋ ಕಲ್ತ್ಕತ್ತೆ ಬನ್ನಿ. ಏನು ನೀರು ಹಾಕಳಗಂಡು ಕುಣಿತ್ತೆ, ಆಮೇಲೆ ಹಂಗೆ ಕುಣಿಯೋಕ್ಕದ್ದ ಟಿಬಿಟ್ಟು ಹಾಚ್ಕೊದ್ದ. ಆಮೇಲೆ ಏನು ಅದ್ರ ಇನ್ನು ಸ್ಕೂಲು ಕಾಲೇಜ್ಗೆ ಹೋಗ್ಬೇಕು ಬರಬೇಕು. ಇನ್ನೇನು ಈ ಕುಣಿಯಕ್ಕೆ ಕುಣ್ಕೊಳ್ಳಿ. ನನಗೆ ಆದ್ರೆ ಹಂಗೆ ಇರಬೇಕು ಹೆಣ್ಮಕ್ಳು, ಸ್ಟ್ರಾಂಗ್ ಆಗಿ. ಹಿಂಗೆ ಸೈಲೆಂಟ್ ಆಗಿದ್ರೆ ನುಂಗ್ಬಿಡ್ತಾರೆ, ಸಾಫ್ಟ್ ಆಗಿದ್ರೆ ಸ್ಟ್ರಾಂಗ್ ಆಗಿ ಅವ್ರು ಹೇಳೋದು ಕೇಳೋದು ಕೂತ್ರ ಕೊಟ್ಕೊಂಡಿದ್ರಿಯೇ. ಈಗಿನ ಕಾಲದಲ್ಲಿ ಕಣಮ್ಮ ಬಜಾರ್ ಇರಂಗಿದ್ರಿಯೇ ಅಕ್ಕ. ಇನ್ನು ಏನಾರ ಅನ್ಕೋಳೆ ಹಂಗಿರ್ಬೇಕು. ಅದೇನೋ ನನ್ನ ಮಗಳಂತೂ ಹಂಗಿಲ್ಲ, ಭಾಳ ಸಾಫ್ಟ್ ಇದು ಮುಂಡೆದು. ಅವಳಾದ್ರೂ ಅಲ್ಲಿ ತಕೊಳ್ಳಿ ಹಂಗಾರೆ. ಅದೇ ನಾನು ಹಂಗೆ ಹೇಳಕ್ ಬಂದಿ ಕಣಮ್ಮ. ನನ್ನ ಮಗಳಂತೂ ಭಾಳ ಸಾಫ್ಟು. ನೋಡ್ತಾ ಇರೋ ವಾತಾವರಣ ನೋಡಿದ್ರೆ ದನ್ವಿ ಭಾಳ ಇದು ಚುರುಕು ಅನ್ಸುತ್ತೆ. ಆಮೇಲೆ ಅವ್ರ ದೊಡವಂಗೆ ಮಾತು ಕೊಡ್ತಾಳೆ. ಅವ್ರ ದೊಡವ ಏನಾರ ಅಂದ್ಬಿಡ್ತಾಳೆ ಹಂಗೆ ಹಿಂಗೆ ಅಂತ. ಅದಕ್ಕೆ ದೊಡವ ಅಣ್ಣಂಗೆ ಒಬ್ಬಂಗೆ ಇರೋದು, ಜಸ್ಸು ಅಣ್ಣಂಗೆ ಒಬ್ಬಂಗೆಯಾ ನನಗಿಲ್ವಾ ಅಕ್ಕು, ನಾನು ನಮ್ಮಟ್ಟಿ ಇದು ಅಂತ ಅವಳು ಏನಾರ ಕೆಣ್ಕೋದು, ಇವಳು ಏನಾರ ಕೆಣ್ಕೋದು. ಅವಳು ತಮಾಸೆ ಕೆಣಕ್ತಾಳೆ, ಅವಳಿಗೂ ಇಷ್ಟ. ಅವೇನು ಕಂಡ್ರೆ ಇಷ್ಟ ನಮ್ಮ ಕವನಿಗೆ. ರೆಡಿ ಮಾಡೋದು, ಫೋಟೋ ತೆಗಿಯೋದು ಎಲ್ಲನೂ ಮಾಡ್ಕೊಡ್ತಾಳೆ. ಹಾಗೇನಿಲ್ಲ, ಅವಳಿಗೆ ಏನೇ ಇದ್ದಿದ್ರು ಮಾಡ್ತಾಳೆ. ದೊಡವಂಗೂ ಬಗ್ಗೋದಿಲ್ಲ, ಅವ್ರ ಅಣ್ಣಂಗೂ ಬಗ್ಗೋದಿಲ್ಲ. ಹಂಗೆ ಇರಬೇಕು ಅನ್ಸುತ್ತೆ. ನಾವು ನಗ್ದು ಉಳ್ಳಾಡೋದು. ಅವ್ರವ್ವ ಅಯ್ಯೋ ಬವ್ವ ರೋಹಿಣಿ, ಅವೋ ಬವ್ವ ಯಾಕವ ಹಿಂಗೆ ಆಡೈ ಬೇಡ ಬಾ ಅಣ್ಣ ಅಲ್ವಾ ಅಂದರೆ, ಅಣ್ಣ ಆದ್ರಿ ನಮ್ಮ ಮಮ್ಮಿ ನಂದು ನನಗೆ ಅವ್ನಿಗೆ. ಅದಕ್ಕೆ ಮಮ್ಮಿ ನಂತ ಕಿತ್ಕೊಂಡನು. ಅವ್ರ ತಾತ ಕುರ್ಕುರೆ ತಂದ್ಕೊಟ್ಬಿಡ್ತಾರಲ್ಲ, 7 ಕುರ್ಕುರೆ ತಂದಿರ್ತಾರೆ. ಇವಳು ತಿನ್ನಲ್ಲ, ಇವಳು ಮಡಿಕೊಂಡಿರ್ತಾಳೆ. ಅವ್ನು ತಿನ್ಬಿಡ್ತೀಗ ಅರ್ಧ ಕೇಳ್ತಾನೆ, ಇವಳು ಕೊಡೋದಿಲ್ಲ. ಅವ್ನು ಹುಚ್ಚತ್ತ ಕುಣಿಯಕ್ಕೆ ಶುರು ಮಾಡ್ತಾನೆ, ಕೊಡು ಅಂತ. ಆಗ ರೋಹಿಣಿ ಒಂಚೂರು ಅರ್ಧ ಕೊಟ್ಬಿಡವ ಅಣ್ಣ ಅಲ್ವ ಅಂದ್ರೂ ಕುರ್ಕುರು ಜಾಪಯ್ಯ ಅಂದ್ರೆ ಕೊಡಲ್ಲ. ನಾನು ಅವ್ನಿಗೊಂದು ಕೊಟ್ಟಿದ್ರು ನನಗೊಂದು ಕೊಟ್ಟವ್ರೆ. ನಾನು ಯಾವಾಗ ತಿಂತೀನಿ ಕಮ್ಮಿ? ನ್ಯಾಯನೇಯ ನಾನು ಯಾಕೆ ಕೊಡಬೇಕು ಅಣ್ಣಂಗೆ? ಅವ್ನಿಗೊಂದು ಶುರು ಮಾಡ್ತಾಳೆ. ಅವ್ವ ಅವಳು ಮಾತ್ರ ಬೋಗ್ಸೋಕ್ಕಾಗೋದಿಲ್ಲ. ನಾನು ಬೇಸ್ ಮಕ್ಳೆ ಹಿಂಗೆ ಇರಬೇಕು ಕಣ್ಮಕ್ಳೆ ಅನ್ಕತ್ತಿದ್ದೆ. ಅವೆಲ್ಲ ಆಡ್ತಾಳೆ ಕಣ್ಬಿಡಿ. ನಮ್ಮ ಮಟ್ಟಿಲ್ವ ಹಂಗೆ ಆಡ್ತಾಳೆ. ಹೇಳ್ತಿರ್ತಾಳೆ ರೋಹಿಣಿ, ಅವ್ವ ಈ ಬಜಾರ್ ಮುಂದೆ ಜೊತೆ ನಕ್ಕೆಲ್ಲ ಆಗೋದಿಲ್ಲ ಕಣವ ಅಂತ ಒಂದೊಂದ್ಸತಿ ಮುಂದುವರೆಯುವುದು.